ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ಅದೇ ರೀತಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಎಂಡ್ ಆಫ್ ದಿ ಡೇ ಯಾರ್ದು ಜಾಸ್ತಿ ಕಮೆಂಟು ಲೈಕು ಬರುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ವೋಟಿಂಗ್ ರಿಸಲ್ಟ್ಗೆ ಬಂದರೆ ಗುರು, ತುಂಬ ಶಾಕಿಂಗ್ ಆಗಿದೆ ವೋಟಿಂಗ್ ರಿಸಲ್ಟ್ ಮಾತ್ರ. ಅದರಲ್ಲೂ ಈ ವಾರ ಬಿಗ್ ಬಾಸ್ ಟೀಮು ಒಂದು ಶಾಕಿಂಗ್ ಎಲಿಮಿನೇಷನ್ಗೆ ಸಖತ್ತಾಗಿ ಪ್ಲ್ಯಾನ್ ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಅವ್ರಿಗೆ ಯಾರು ಬೇಕೋ ಅವರನ್ನು ಸೇವ್ ಮಾಡ್ಕೊತಾ ಬಂದಿದ್ದಾರೆ. ನೆನ್ನೆ ಕೂಡ ರಿಷಾ ಅವರ ಮುದ್ದು ಮಗಳು, ಬಿಗ್ ಬಾಸ್ ಮುದ್ದು ಮಗಳು ಅಂತ ಎಲ್ಲರಿಗೂ ಒನ್ಸ್ ಅಗೇನ್ ಪ್ರೂವ್ ಆಯಿತು. ಅವರನ್ನು ಬೇಕಂತಲೇ ಸೇವ್ ಮಾಡಿಕೊಂಡ್ರು. ಅದೇ ರೀತಿ ಎಲ್ಲ ಒಂದು ಕಡೆಯಿಂದ ನೋಡ್ತಾ ಇದ್ರೆ ಬೇಕು ಅಂತಾನೆ ಈ ವೀಕ್ ಪೂರ್ತಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸುದೀಪ್ ಅಣ್ಣ ಎಲ್ಲರೂ ನಾಮಿನೇಟ್ ಅಂತ ಹೇಳಿದ್ರು, ಆದರೆ ಬಿಗ್ ಬಾಸ್ ನೋಡಿದ್ರೆ ಅವ್ರಿಗೆ ಯಾರು ಬೇಕೋ ಅವರನ್ನು ಒಂದು ಕಡೆಯಿಂದ ನಾಮಿನೇಟು ಇಂದ ಸೇವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂಥರ ಯಾಕೋ ಬೇಜಾರಾಗುತ್ತಪ್ಪ. ಸುದೀಪ್ ಅಣ್ಣ ಮಾತಿಗೆ ಬೆಲೆ ಇಲ್ಲ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಈ ಸೀಸನ್ ಯಾಕೋ ಬರ್ತಾ ತುಂಬ ವರಸ್ಟ್ ಆಗ್ತದೆ. ವರಸ್ಟ್ ಸೀಸನ್ಗೆ ಕೇರ್ ಆಫ್ ಅಡ್ರೆಸ್ ಯಾವುದು ಅಂತಂದರೆ ಈ BBK 12 ಅಂತ ಹೇಳ್ಬೋದು. ಸಖತ್ತು ಇರಿಟೇಷನ್ನು ವರಸ್ಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ನಾಮಿನೇಷನ್ಸಿಂದ ನೆನ್ನೆ ರಿಷಾ ಗೌಡ, ರಘು ಅಣ್ಣ, ಮಾಳು ಈ 3 ಜನನೂ ಸೇವ್ ಆಗಿದ್ದಾರೆ. ಟೋಟಲ್ ಆಗಿ ಈಗ 12 ಜನ ಮಾತ್ರ ಅಷ್ಟೇ ನಾಮಿನೇಷನ್ಸಲ್ಲಿ ಇರೋದು. ಇನ್ನು ಉಳಿದವರೆಲ್ಲನೂ ಸೇವ್ ಆಗಿದ್ದಾರೆ. ಇವತ್ತು ಕೂಡ ಸ್ವಲ್ಪ ಜನ ಸೇವ್ ಆಗ್ತಾರೆ. ಆ ಸೇವ್ ಆದಮೇಲೆ ಅವ್ರದ್ದು ವೋಟಿಂಗು ಇದರಲ್ಲಿ ತೆಗಿತಾರೆ. ಈಗ ಅಟ್ ಪ್ರೆಸೆಂಟು ಅವ್ರದ್ದು ವೋಟಿಂಗ್ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ. ಬಿಗ್ ಬಾಸ್ ಇನ್ನೇನು ಟ್ವಿಸ್ಟ್ ಇಲ್ಲ, ಏನೂ ಇಲ್ಲ. ಆ ಇಬ್ಬರನ್ನು ಕೂಡ ಸೇವ್ ಮಾಡ್ತಾರೆ. ಕಾವ್ಯ ಮತ್ತು ಜಾನ್ವಿನ ಇಬ್ಬರನ್ನು ಸೇವ್ ಮಾಡ್ತಾರೆ. ಇನ್ನು ವೋಟಿಂಗ್ ರಿಸಲ್ಟ್ಗೆ ಬರೋದಾದರೆ ಗುರು, ನಿಮ್ಮ ಕಂಟೆಸ್ಟೆಂಟು ಟಾಪಲ್ಲಿದ್ದಾರೆ ಅಂತಾದರೂ ಅಂದ್ಕೊಳ್ಳಿ, ಇಲ್ಲ ಡೇಂಜರ್ ಝೋನಲ್ಲಿದ್ದಾರೆ ಅಂತಾದರೂ ಅಂದ್ಕೊಳ್ಳಿ, ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕ್ಕೊಳ್ಳಿ. ಅದು ಬಿಟ್ಬಿಟ್ಟು ಇಲ್ಲ ನಮ್ಮ ಕಂಟೆಸ್ಟೆಂಟು ಟಾಪಲ್ಲಿದ್ದಾರೆ, ಅವ್ರು ಬಾಟಮಲ್ಲಿದ್ದಾರೆ, ಇದು ರಾಂಗು ಇದು ರೈಟು ಅಂತಂದರೆ ಲಾಸ್ ಏನಿಲ್ಲ ಗುರು, ನಿಮಗೆ ಲಾಸ್ ಆಗೋದಷ್ಟೇ. ನೀವು ನಿಮ್ಮ ಕಂಟೆಸ್ಟೆಂಟ್ಗೆ ವೋಟ್ ಹಾಕ್ಕೊಂಡಿಲ್ಲ ಅಂತಂದರೆ ನಿಮ್ಮ ಕಂಟೆಸ್ಟೆಂಟ್ ಆಚೆ ಬರ್ತಾರೆ. ಕೂತ್ಕೊಂಡು ಆಮೇಲೆ ಇದು ಅನ್ಫೇರ್ ಎಲಿಮಿನೇಷನ್ ಅಂತ ಅಂದ್ಕೋಬೇಕಷ್ಟೆ. ಈಗ ಬಾಟಮಿಂದ ಬರೋದಾದರೆ ಬಾಟಮಲ್ಲಿ ಧ್ರುವಂತ್ ಇದ್ದಾರೆ ಗುರು. ಯಾರು ಏನೇ ಅಂದ್ಕೊಂಡ್ರು ಕೂಡ ಇದು ಸತ್ಯ. ಧ್ರುವಂತು ಬಾಟಮಲ್ಲಿದ್ದಾರೆ. ಧ್ರುವಂತ್ಗೆ 3% ಆಫ್ ವೋಟಿಂಗ್ ಅನ್ನೋದು ಧ್ರುವಂತ್ಗೆ ಬೀಳ್ತಾ ಇದೆ. ಬಾಟಮಲ್ಲಿದ್ದಾರೆ. ಧ್ರುವಂತ್ ಮೇಲೆ ಬಂದರೆ ಸುಧೀರಣ್ಣ ಇದ್ದಾರೆ, ಕಾಕ್ರೋಚ್ ಸುಧೀರಣ್ಣ, ಅವ್ರಿಗೂ ಕೂಡ 3% ಬೀಳ್ತಾ ಇರೋದು. ಇಬ್ಬರು ಕೂಡ 3% ಬಾಟಮಲ್ಲಿದ್ದಾರೆ. ಸುಧೀರಣ್ಣ ಮೇಲೆ ಚಂದ್ರಣ್ಣ ಇದ್ದಾರೆ. ಚಂದ್ರಣ್ಣಗೆ 4% ವೋಟ್ ಅನ್ನೋದು ಬೀಳ್ತಾ ಇದೆ. ಸ್ವಲ್ಪ ಪರವಾಗಿಲ್ಲ, ಚಂದ್ರಣ್ಣಗೆ ಇನ್ಕ್ರೀಸ್ ಆಗಿದೆ. ಈ 3 ಜನ ಕೂಡ ಡೇಂಜರ್ ಝೋನ್ ಅಂತ ಹೇಳ್ಬೋದು ಗುರು. ಅದಾದಮೇಲೆ ಚಂದ್ರಣ್ಣ ಮೇಲೆ ರಾಶಿಕಾ ಇದ್ದಾರೆ. ರಾಶಿಕಾ ಅವರು ಕೂಡ 5% ಅಷ್ಟೇ ವೋಟಿಂಗ್ ಬೀಳ್ತಾ ಇದೆ. ಇವರೆಲ್ಲ ವೋಟಿಂಗ್ ರಿಸಲ್ಟಲ್ಲಿ ತುಂಬ ಕ್ಲೋಸ್ ಆಗಿದ್ದಾರೆ. ಫ್ಯಾನ್ ಸ್ವಲ್ಪ ಎಫರ್ಟ್ ಹಾಕಿ ವೋಟ್ ಹಾಕ್ಕೊಂಡ್ರೆ ಯಾರು ಬೇಕಾದರೂ ಮುಂದೆ ಹೋಗ್ಬೋದು, ಯಾರು ಬೇಕಾದರೂ ಡೇಂಜರ್ ಝೋನ್ಗೆ ಬರ್ಬೋದು. ಇನ್ನು 6% ಇಬ್ಬರು ಇದ್ದಾರೆ, ಜಾನ್ವಿ ಮತ್ತು ಸೂರಜ್ ಅವರು. ಇಬ್ಬರಿಗೂ ಕೂಡ 6% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನಿಜವಾಗ್ಲೂ ಸೂರಜ್ ಮಾತ್ರ ವೈಲ್ಡ್ ಕಾರ್ಡಲ್ಲಿ ಬಂದು ಇಷ್ಟು ವೋಟಿಂಗ್ ಬರ್ತಾ ಇದೆ ಅಂತಂದರೆ ಟೂ ಗುಡ್ ಅಂತ ಹೇಳ್ಬೋದು. ಸೂರಜು ಅವ್ರ ಗೇಮು ಸಖತ್ತಾಗಿ ಆಟ ಆಡಿದ್ರು, ಅದಕ್ಕೋಸ್ಕರ ಅವ್ರಿಗೆ 6% ವೋಟ್ ಬರ್ತಾ ಇದೆ. ರಾಶಿಕಾ ಜೊತೆ ಬಿಟ್ಟು ಇಂಡಿವಿಜುವಲ್ ಆಗಿ ಆಟ ಆಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಅಂತ ನನ್ನ ಒಪಿನಿಯನ್ನು. ಅದಾದಮೇಲೆ 8% ಇಬ್ಬರಿದ್ದಾರೆ ಗುರು. ಒಬ್ಬರು ಅಶ್ವಿನಿ ಗೌಡ ಅವರು ಕೂಡ 8% ಆಫ್ ವೋಟ್ ಅನ್ನೋದು ಬರ್ತಾ ಇದೆ. ಅದಾದಮೇಲೆ ಸ್ಪಂದನ ಅವರು ಕೂಡ 8% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇವರಿಬ್ಬರಿಗೂ ಕೂಡ ಈಕ್ವಲ್ ಆಗಿ 8% ಅನ್ನೋದು ಬೀಳ್ತಾ ಇದೆ. ಇನ್ನು ಟಾಪ್ ಅಂತ ಬಂದಾಗ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್, ಯಾರು ಏನೇ ಹೇಳಿದ್ರು ಕೂಡ ಗಿಲ್ಲಿನೇ ಇದ್ದಾನೆ ಗುರು ಟಾಪಲ್ಲಿ. ಟಾಪ್ ವೋಟಿಂಗ್ ಬೀಳ್ತಾ ಇದೆ. ಗಿಲ್ಲಿಗೆ ಮಾತ್ರ 19% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸಖತ್ ವೋಟಿಂಗ್ ಅಂತ ಹೇಳ್ಬೋದು. ಇಡೀ ಮನೆ ನಾಮಿನೇಟ್ ಆದಾಗ 19% ವೋಟಿಂಗು ಅಂತಂದರೆ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದಮೇಲೆ ಸೆಕೆಂಡ್ ಪ್ಲೇಸಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾಗೆ 15% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 15% ಅಂತಂದರೆ ಅದು ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಅದಾದಮೇಲೆ ಥರ್ಡ್ ಪ್ಲೇಸಲ್ಲಿ ಬಂದಾಗ ಧನು ಇದ್ದಾರೆ. ಧನುಗೆ 12% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದರಲ್ಲಿ ಅಭಿ ವೋಟಿಂಗ್ ಕೂಡ ಶೇರ್ ಆಗ್ತಾ ಇದೆ. ತುಂಬ ಗುಡ್ ವೋಟಿಂಗ್ ಅಂತ ಹೇಳ್ಬೋದು. ಧನುಗೆ ಸಖತ್ತಾಗಿ ಬೀಳ್ತಾ ಇದೆ. ಇನ್ನು ಫೋರ್ತ್ ಪ್ಲೇಸಲ್ಲಿ ಬಂದರೆ ಕಾವ್ಯ ಅವ್ರಿಗೆ ಬೀಳ್ತಾ ಇದೆ. ಕಾವ್ಯ ಅವ್ರಿಗೆ
11% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಧನುಗೂ ಕಾವ್ಯಗೂ ಕೇವಲ ಒಂದೇ 1% ಅಷ್ಟೇ ಡಿಫ್ರೆನ್ಸ್ ಇರೋದು. ಗುರು ತುಂಬ ಕ್ಲೋಸ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನೀವು ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟಿಂಗನ್ನು ಹಾಕ್ಕೊಳ್ಳಿ. ಅದು ಬಿಟ್ಟು ಇಲ್ಲ ಅವ್ರ ಟಾಪು ಇವ್ರ ಬಾಟಮ್ ಅಂತ ಹೋದರೆ ನಿಮಗೆ ನಷ್ಟ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ನಮಸ್ತೆ.